ಬ್ರಹ್ಮದೇವರ ಆಜ್ಞೆಯಂತೆ ಆ ತುಳಸೀದೇವಿ ಮತ್ತು ಶಂಖಚೂಡ ಎನ್ನತಕ್ಕಂತಹ ದಾನವ ಹಿಂದೆ ಭಗವಂತನೇ ಹೇಳಿದ ಹಾಗೆ ಆ ಶಂಖಚೂಡ ದಾನವನ್ನು ಆ ತುಳಸೀದೇವಿ ವಿವಾಹವಾಗಿದ್ದಾಳೆ. ಅವರಿಬ್ಬರು ಮದುವೆಯಾಗಿ 1 ಮನ್ವಂತರ ಕಾಲ ಈ ಲೋಕದಲ್ಲಿ ವಿಹಾರವನ್ನು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನಾನು ಆಗ ಹೇಳಿದ ಹಾಗೆ ಸುಧಾಮ ಎನ್ನತಕ್ಕಂತಹ ಗೋಪಾಲನೇ ರಾಧೆಯ ಶಾಪದಿಂದಾಗಿ ಶಂಖಚೂಡನಾಗಿ ಬಂದಿದ್ದ ಅಂತ. ಆ ಸಂದರ್ಭದಲ್ಲಿ ರಾಧೆ ಶಾಪವನ್ನು ಕೊಟ್ಟಿರ್ತಾಳೆ. ಯಾಕೆ ಅಂತ ಹೇಳಿದ್ರೆ ಕೆಲವು ವಿಚಿತ್ರ ಕಥೆಗಳನ್ನು ಈ ಬ್ರಹ್ಮವೈವರ್ತ ಪುರಾಣ ಹೇಳ್ತದೆ. ಆ ಗೋಲೋಕದಲ್ಲಿ ಕೃಷ್ಣನಿಗೂ ರಾಧೆಗೂ ಏನೋ ಒಂದು ಗಲಾಟೆ ಅಂತೆ. ಗಂಡ ಹೆಂಡತಿಯರ ಮಧ್ಯದಲ್ಲಿ ಏನೋ ಒಂದು ಗಲಾಟೆ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ರಾಧೆ ಕೃಷ್ಣನನ್ನು ನಿರಂತರವಾಗಿ ನಿಂದನೆ ಮಾಡ್ತಾ ಇದ್ದಾಳೆ. ನೀನು ಏಕಪತ್ನಿ ವ್ರತಸ್ಥ ಅಂತ ಹೇಳ್ತೀಯ, ಆದರೆ ಎಲ್ಲ ಸ್ತ್ರೀಯರು ಕೂಡ ನಿನ್ನನ್ನು ನೋಡಿ ಮೋಹಿತರಾಗ್ತಾರೆ. ಅದನ್ನು ನೋಡಿ ನನ್ನ ಕೈಲಿ ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಏಕೆ ಇಷ್ಟು ಸುಂದರ, ಯಾಕೆ ನಿನ್ನಲ್ಲಿ ಇಂತಹ ಸೌಂದರ್ಯ ಹೇಗೆ ಬಂತು ಅಂತ ತುಂಬ ನಿಂದನೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾಳೆ. ನೀನು ಜಾರ ಚೋರ ಎಂಬುದಾಗಿ ಅನೇಕ ರೀತಿಯ ನಿಂದಾಸ್ತುತಿ. ಆ ನಿಂದನೆಯನ್ನು ಆ ಗೋಪಾಲಕರಲ್ಲಿ ಒಬ್ಬನಾದಂತಹ ಪರಮ ಕೃಷ್ಣ ಭಕ್ತನಾದಂತಹ ಸುಧಾಮನಿಗೆ ಕೇಳಿಸಿಕೊಳ್ಳಿಕ್ಕೂ ಆಗೋದಿಲ್ಲ. ಧರ್ಮಶಾಸ್ತ್ರ ಹೇಳ್ತದೆ, ಎಲ್ಲಿ ಗುರುಗಳ ನಿಂದೆ, ಎಲ್ಲಿ ಭಗವಂತನ ನಿಂದೆ ಆಗ್ತದೆ, ಅಲ್ಲಿ ಒಂದು ಕ್ಷಣವೂ ಕೂಡ ನಾವು ಇರಬಾರದು ಅಂತ. ಹಾಗೆ ಸುಧಾಮನಿಗೆ ಆ ಕೃಷ್ಣನ ನಿಂದೆಯನ್ನು ಕೇಳಿಸಿಕೊಳ್ಳಿಕ್ಕಾಗುವುದಿಲ್ಲ. ಕೊನೆಗೆ ಆ ರಾಧೆಗೆ ಶಾಪವನ್ನು ಕೊಟ್ಟು ಬಿಡ್ತಾನೆ. ಲಕ್ಷ್ಮೀದೇವಿಗೆ ಶಾಪವನ್ನು ಕೊಡ್ತಕ್ಕಂತಹ ಒಂದು ಭಕ್ತಿ ಇತ್ತು ಅಂತ ಹೇಳಿದ್ರೆ, ಅಂದರೆ ಭಕ್ತನ ಶಾಪವನ್ನು ಸ್ವೀಕಾರ ಮಾಡುವ ಆ ವಿಶಾಲತೆ ಆ ರಾಧೆಯಲ್ಲಿ ಇತ್ತು ಅಂತ ಹೇಳಿದ್ರೆ ಆ ಸುಧಾಮ ಎಂತಹ ಕೃಷ್ಣ ಭಕ್ತ ಎಂಬುದಾಗಿ ನಾವು ನೋಡಬೇಕು. ವಸ್ತುತಃ ರಾಧೆಗೆ ಶಾಪವನ್ನು ಕೊಡುವ ಸಾಮರ್ಥ್ಯ ಸುಧಾಮನಿಗೆ ಇಲ್ಲ. ಆದರೆ ಆ ಸುಧಾಮನಲ್ಲಿ ಇದ್ದಂತಹ ಕೃಷ್ಣ ಭಕ್ತಿಯನ್ನು ನೋಡಿ ಆ ಶಾಪವನ್ನು ರಾಧೆಯು ಕೂಡ ಸ್ವೀಕಾರ ಮಾಡಿರ್ತಾಳೆ. ಆ ಸುಧಾಮ ಶಾಪವನ್ನು ಕೊಡ್ತಾನೆ, ಇಷ್ಟು ಕೃಷ್ಣನ ನಿಂದೆಯನ್ನು ಮಾಡ್ತಿದ್ದೀಯಾ, ನಿನಗೆ ಕೃಷ್ಣನ ವಿರಹ ನಿನಗೆ ಸಿಗಲಿ. ಭೂಲೋಕದಲ್ಲಿ ಹುಟ್ಟಿ ಕೃಷ್ಣನನ್ನು ವಿವಾಹವಾಗಿಯೂ ಕೂಡ ಕೃಷ್ಣನ ವಿರಹ ಎನ್ನುವಂಥದ್ದು ನಿನಗೆ ಬರಲಿ ಎಂಬುದಾಗಿ. ಅದರಿಂದಾಗಿ ಬ್ರಹ್ಮವೈವರ್ತ ಪುರಾಣ ಮುಂದೆ ಆ ಕೃಷ್ಣನ ಕಥೆಯನ್ನು ಹೇಳಬೇಕಾದ್ರೆ ಹೇಳ್ತದೆ, ಉಪನಯನಕ್ಕಿಂತಲೂ ಮುಂಚೆ ಬಾಲ್ಯಾವಸ್ಥೆಯಲ್ಲಿಯೇ ರಾಧೆಯನ್ನು ವಿವಾಹವಾಗ್ತಾನೆ, ರಾಧೆಯೊಟ್ಟಿಗೆ ವಿಹಾರವನ್ನು ಮಾಡ್ತಾನೆ. ನಂತರ 100 ವರ್ಷಗಳ ಕಾಲ ಆ ರಾಧೆಯನ್ನು ವೃಂದಾವನದಲ್ಲಿ, ಎಲ್ಲಿಯವರೆಗೆ ನಿನ್ನಲ್ಲಿ ವಿಷ್ಣು ಕವಚ ಇರ್ತದೋ ಅಲ್ಲಿಯ ತನಕ ನಿನಗೆ ಯಾರೂ ಕೂಡ ಪ್ರತಿರೋಧವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಭಗವಂತ ಅನುಗ್ರಹ ಮಾಡಿರ್ತಾನೆ. ಹೀಗೆ ಆ ಭಗವಂತ ಕೊಟ್ಟಂತಹ ಅನುಗ್ರಹವೇ ಆ ನಿರಂತರ ವಿಷ್ಣು ಸ್ಮರಣೆಯನ್ನು ಮಾಡ್ತಾ ಆ ವಿಷ್ಣು ಕವಚವನ್ನು ಧಾರಣೆ ಮಾಡಿಕೊಂಡು ಆ ಎನ್ನತಕ್ಕಂತಹ ದೂತನ ಮೂಲಕವಾಗಿ ಆ ಶಂಖಚೂಡನಿಗೆ ವರದಿಯನ್ನು ಸಲ್ಲಿಸಿದ್ದಾರೆ. ಈ ಕೂಡಲೇ ಸ್ವರ್ಗಾದಿ ಲೋಕಗಳನ್ನು ನೀನು ದೇವತೆಗಳಿಗೆ ಬಿಟ್ಟುಕೊಡಬೇಕು, ಇಲ್ಲದಿದ್ದರೆ ಸ್ವಯಂ ರುದ್ರದೇವರೇ ಬಂದು ನಿನ್ನ ನಿಗ್ರಹವನ್ನು ಮಾಡ್ತಾರೆ ಅಂತ ಹೇಳಿದಾಗ ಆ ಶಂಖಚೂಡ ತುಂಬ ಧೈರ್ಯವಾಗಿ ಹೇಳ್ತಾನೆ, ಈ ಕೂಡಲೇ ಅವನು ಬರಲಿ ರುದ್ರದೇವರು. ಯಾಕೆ ಅಂತ ಹೇಳಿದ್ರೆ ಆ ರುದ್ರದೇವರು ಪರಮ ವೈಷ್ಣವ, ಪರಮ ವಿಷ್ಣು ಭಕ್ತ ಎಂಬುದಾಗಿ ಪುರಾಣಗಳೆಲ್ಲ ಹೇಳ್ತವೆ. ಆದರೆ ನಾನು ಕೂಡ ಭಗವಂತನ ಪರಮ ಭಕ್ತ. ನಾನು ವಿಷ್ಣು ಭಕ್ತನೋ ರುದ್ರದೇವರು ಭಗವದ್ ಭಕ್ತರೋ ಕೃಷ್ಣ ಭಕ್ತರೋ ನೋಡೇ ಬಿಡೋಣ, ಯುದ್ಧಕ್ಕೆ ಬರಲಿ ಅಂತ ಹೇಳಿಬಿಟ್ಟು ಆ ರುದ್ರದೇವರನ್ನೇ ಯುದ್ಧಕ್ಕೆ ಆ ಶಂಖಚೂಡ ಕರೆದಿದ್ದಾನೆ. ಆ ಸಂದರ್ಭದಲ್ಲಿ ಈ ವಿಷಯ ಎಲ್ಲ ತಿಳಿದ ತುಳಸೀದೇವಿಗೆ ತುಂಬ ದುಃಖವಾಗ್ತದೆ. ರುದ್ರದೇವರು ಪರಮ ವೈಷ್ಣವರು ಎನ್ನುವಂಥದ್ದು ಶಾಸ್ತ್ರದ ಸಿದ್ಧವಾದಂತಹ ವಿಷಯ. ಅವರ ಮುಂದೆ ನೀನು ಸ್ಪರ್ಧೆಯನ್ನು ಮಾಡುವಂಥದ್ದು ಸರಿಯಲ್ಲ, ನಾವು ನಾಶವಾಗ್ತೇವೆ ಅಂತ ಹೇಳಿದಾಗ ತುಂಬ ವೇದಾಂತದ ಮಾತುಗಳನ್ನು ಶಂಖಚೂಡ ಹೇಳ್ತಾನೆ. ಕಾಲೇನ ಯೋಜಿತಂ ಸರ್ವಂ ಕರ್ಮ ಭೋಗ ನಿಬಂಧಿನೆ, ಎಲ್ಲವೂ ಭಗವಂತನ ನಿಯಮನದಲ್ಲಿರುವಂಥದ್ದು. ನಾನು ನನ್ನ ಸಂಹಾರ ಆಗಬೇಕು, ನಾನು ನಾಶ ಆಗಬೇಕು ಎನ್ನುವುದು ಭಗವಂತನ ಇಚ್ಛೆ ಇದ್ದರೆ ರುದ್ರದೇವರೇ ಬರಬೇಕು ಅಂತಿಲ್ಲ. ಒಬ್ಬ ಚಿಕ್ಕ ಬಾಲಕನಿಂದಲೂ ಕೂಡ ನಾನು ಮರಣವನ್ನು ಪಡೆಯಬಹುದು. ನನಗೆ ಭಗವಂತನ ಅನುಗ್ರಹ ಇದೆ, ನನಗೆ ಮರಣ ಆಗಲಿಕ್ಕೆ ಸಾಧ್ಯ ಇಲ್ಲ, ನನ್ನ ವಿಜಯ ಭಗವಂತನ ಅನುಗ್ರಹದಿಂದಾಗಿ ನನ್ನಲ್ಲಿದೆ ಅಂತ ಹೇಳಿದ್ರೆ ರುದ್ರದೇವರಲ್ಲ ಬ್ರಹ್ಮದೇವರು ಬಂದರೂ ಕೂಡ ನನಗೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಕೃಷ್ಣನ ಅನುಗ್ರಹದ ಶಕ್ತಿ. ನಾನು ಸಂಪಾದನೆ ಮಾಡಿದ ತಪಸ್ಸು ಕರ್ಮ ಫಲವನ್ನು ಕೊಡುವುದಾದರೆ ಅದು ಯಾವ ದೇವತೆಗಳ ಮುಂದೆಯೂ ಕೂಡ ಕರ್ಮ ಫಲ ಕೊಡದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನ ಅನುಗ್ರಹ ಹೊಂದಿದ್ದರೆ ಸಾಕು. ಆ ಬ್ರಹ್ಮ ಸ್ತಂಭ ಪರ್ಯಂತಂ ಸರ್ವಂ ಕೃತ್ರಿಮಮೇವ, ಬ್ರಹ್ಮದೇವರಿಂದ ಹಿಡಿದು ಸಮಗ್ರ ಜಗತ್ತು ಕೂಡ ಭಗವಂತನ ಮುಂದೆ ನಶ್ವರ. ಆ ಭಗವಂತನ ಅನುಗ್ರಹ ಇಲ್ಲದಿದ್ದರೆ ನಾನು ಮರಣ ಆಗ್ತೀನಿ ಅಂತ ಹೇಳಿದ್ರೆ ಅದು ಸಿದ್ಧ. ಅದು ರುದ್ರದೇವರು ಬಂದರೂ ಆಗ್ತದೆ, ರುದ್ರದೇವರು ಬರದೇ ಇದ್ದರೂ ಆಗ್ತದೆ. ಅದರಿಂದಾಗಿ ಅದಕ್ಕೆ ಹೆದರಬೇಕಾದ ಅವಶ್ಯಕತೆ ಇಲ್ಲ. ನಿರಂತರವಾಗಿ ಕೊನೆಗೆ ಹೇಳ್ತಕ್ಕಂತಹ ಮಾತು, ನಿನಗೆ ಅಷ್ಟು ಭಯ ಇದ್ದರೆ ಒಂದು ಆಜ್ಞೆಯನ್ನು ಕೊಡ್ತೇನೆ, ನಿರಂತರವಾಗಿ ಕೃಷ್ಣನಾಮ ಸ್ಮರಣೆಯನ್ನು ಮಾಡ್ತಾ ಇರು, ನಮಗೆ ಜೀವನದಲ್ಲಿ ತೊಂದರೆ ಆಗುವುದಿಲ್ಲ. ಯಸ್ಯಾಜ್ಞೆಯ ವಾತಿವಾತಃ ಶೀಘ್ರಗಾಮೀಚ ಸಂತತಂ. ಯಾಕೆಂದರೆ ಬ್ರಹ್ಮಾದಿ ಎಲ್ಲ ದೇವತೆಗಳು ಕೂಡ ಭಗವಂತನ ಆಜ್ಞೆಯಂತೆ ತಮ್ಮ ತಮ್ಮ ಕೆಲಸಗಳನ್ನು ಮಾಡ್ತಾ ಇರುವವರು. ಅದರಿಂದಾಗಿ ಕೃಷ್ಣನ ಭಕ್ತಿ ಇದ್ದರೆ ನಮಗೆ ಯಾವ ಉಪದ್ರವಗಳು ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಆ ತುಳಸೀದೇವಿಯನ್ನೇ ಸಮಾಧಾನ ಮಾಡಿದ್ದಾನೆ. ಕೊನೆಗೂ ಅವನ ಮಾತಿನಂತೆಯೇ ಸ್ವಯಂ ರುದ್ರದೇವರೇ ಒಂದು ದೊಡ್ಡ ತನ್ನ ಸೈನ್ಯವನ್ನು ಭೂತ ಗಣಾದಿಗಳನ್ನೆಲ್ಲ ಸೈನ್ಯವನ್ನಾಗಿ ಮಾಡಿಕೊಂಡು ಈ
ಶಂಖಚೂಡನ ಬಳಿಗೆ ಬಂದಿದ್ದಾರೆ. ಆ ರುದ್ರ ಸೈನ್ಯವನ್ನು ನೋಡಿಯೇ ಕೂಡಲೇ ತನ್ನ ಇಡೀ ರಾಜ್ಯವನ್ನು ತನ್ನ ಮಗನಾದಂತಹ ಸುಚಂದ್ರನಿಗೆ ಕೊಟ್ಟು ಆ ಶಂಖಚೂಡ ಯುದ್ಧಕ್ಕೆ ಹೊರಟಿದ್ದಾನೆ. ತುಂಬ ವಿಸ್ತಾರವಾದಂತಹ ಒಂದು ಸೈನ್ಯವನ್ನು ವಿಸ್ತಾರವಾಗಿ ಹೇಳ್ತಾರೆ. 3 ಲಕ್ಷ ಅಕ್ಷೋಹಿಣಿ ಸೈನ್ಯದೊಟ್ಟಿಗೆ ಆ ಶಂಖಚೂಡ ಯುದ್ಧಕ್ಕೆ ಬಂದಿದ್ದಾನೆ ಅಂತ. ನಾವು ಸಾಮಾನ್ಯ ಈ ಅಕ್ಷೋಹಿಣಿ ಸೈನ್ಯ ಎನ್ನತಕ್ಕಂತಹ ಶಬ್ದವನ್ನು ಮಹಾಭಾರತದಲ್ಲೆಲ್ಲ ಕೇಳಿರ್ತೇವೆ. ಒಂದು ಅಕ್ಷೋಹಿಣಿ ಸೈನ್ಯ ಅಂತ ಹೇಳಿದ್ರೆ 21,870 ರಥಗಳು, 21,870 ಆನೆಗಳು, ಇದರ 3 ಪಟ್ಟು ಅಂದರೆ 65,610 ಕುದುರೆಗಳು, ಇದರ 2 ಪಟ್ಟು 1,09,350 ಪದಾತಿಗಳು. ಇಷ್ಟು ಸೇರಿದರೆ ಒಂದು ಅಕ್ಷೋಹಿಣಿ ಸೈನ್ಯ. ಇಂತಹ 3 ಲಕ್ಷ ಅಕ್ಷೋಹಿಣಿ ಸೈನ್ಯದೊಟ್ಟಿಗೆ ಆ ಶಂಖಚೂಡ ಯುದ್ಧಕ್ಕೆ ಬಂದಿದ್ದಾನೆ. ಅದರ ವೈಭವವನ್ನು ಹೇಳ್ತಾರೆ. 30 ಅಕ್ಷೋಹಿಣಿ ವಾದ್ಯ ಬಾಂಡೋಘಂಚ ಚಕಾರಸಃ. 30 ಅಕ್ಷೋಹಿಣಿ ಸೈನ್ಯ ವಾದ್ಯವನ್ನು ಊದುವುದಕ್ಕೋಸ್ಕರನೇ ಸುತ್ತದಲ್ಲಿ ನೆರೆದಿತ್ತು ಅಂತ ಹೇಳಿದ್ರೆ ಎಷ್ಟು ದೊಡ್ಡ ಸೈನ್ಯ ಎಂಬುದಾಗಿ ನಾವು ಆಲೋಚನೆ ಮಾಡಬೇಕು. ಹೀಗೆ ಅಷ್ಟು ದೊಡ್ಡ ಸೈನ್ಯದ ಜೊತೆಗೆ ಬಂದು ಮೊಟ್ಟ ಮೊದಲು ಆ ರುದ್ರದೇವರು ಎದುರುಗಡೆ ಇದ್ದಾರೆ. ರುದ್ರದೇವರಿಗೆ ಭಕ್ತಿಯಿಂದಾಗಿ ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ. ಸರ್ವೇ ಸಾರ್ಧಂ ಭಕ್ತಿಯುಕ್ತ ಶಿರಸ ಪ್ರಣನಾಮಸಃ. ಶ್ರದ್ಧೆಯಿಂದಾಗಿ ಪರಮ ವೈಷ್ಣವ, ಪರಮ ವಿಷ್ಣು ಭಕ್ತ, ನಿನ್ನ ಅನುಗ್ರಹದಿಂದಲೇ ನನ್ನ ಮನಸ್ಸು ಇವತ್ತು ಭಗವಂತನ ಚಿಂತನೆಯನ್ನು, ಭಗವಂತನ ಸ್ತೋತ್ರವನ್ನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಆ ಮನೋಕಾರಕ ನೀನು, ಆ ಮನಸ್ಸಿಗೆ ಶಕ್ತಿಯನ್ನು ತುಂಬುವನು ನೀನು. ಮನೋಕಾರಕನಾದಂತಹ ನೀನೇ ನನ್ನ ಮನಸ್ಸಿನಲ್ಲಿ ಇದ್ದು ಒಳ್ಳೆಯ ರೀತಿಯಲ್ಲಿ ಯಾಗವನ್ನು, ಈ ಯುದ್ಧವನ್ನು ಮಾಡಿಸುವಂಥ ಪ್ರತಿಸ್ಪರ್ಧಿಯಾಗಿ ಇರತಕ್ಕಂತಹ ರುದ್ರದೇವರಲ್ಲಿಯೇ ನಮಸ್ಕಾರವನ್ನು ಮಾಡಿ ಅನುಗ್ರಹವನ್ನು ಕೇಳ್ತಾ ಇದ್ದಾನೆ. ಆಗ ರುದ್ರದೇವರು ತುಂಬ ಸುಂದರವಾಗಿ ಹೇಳ್ತಾರೆ. ಜ್ಞಾತಿದ್ರೋಹಸ್ಯ ಪಾಪಸ್ಯ ಕಲಾಂ ನಾರ್ಹಂತಿ ಷೋಡಶೀಂ. ಶಂಖಚೂಡ, ನೀನು ದಾನವ ಅಂತ ಹೇಳಿದರೆ ಯಾವುದೋ ಒಬ್ಬ ವ್ಯಕ್ತಿ ಅಲ್ಲ. ಕಶ್ಯಪರ ವಂಶದಲ್ಲಿ ಬಂದಂತಹ ಕಶ್ಯಪನ ಒಬ್ಬಳು ಮಡದಿ 13 ಜನ ಪತ್ನಿಯರಲ್ಲಿ ದಿತಿ, ಅದಿತಿ, ಕದ್ರು, ವಿನತೆ ಇದ್ದ ಹಾಗೆ ಧನು ಎನ್ನತಕ್ಕಂತಹ ಒಬ್ಬಳು ಪತ್ನಿ. ಆ ಕಶ್ಯಪನ ಧನು ಎನ್ನತಕ್ಕಂತಹ ಪತ್ನಿಯಲ್ಲಿ ಹುಟ್ಟಿದಂತಹ ವಿಪ್ರಚಿತ್ತಿಯ ಮೊಮ್ಮಗ ನೀನು. ಅಂದರೆ ಆ ಕಶ್ಯಪನ ವಂಶದಲ್ಲಿ ಬಂದವನು ನೀನು. ಆ ಇಂದ್ರಾದಿ ದೇವತೆಗಳು ಕೂಡ ಕಶ್ಯಪನ ಪತ್ನಿಯಾದಂತಹ ಅದಿತಿ ದೇವಿಯಲ್ಲಿ ಹುಟ್ಟಿದವರು. ಹಾಗಾದರೆ ಇಂದ್ರಾದಿ ದೇವತೆಗಳಾಗಿರಬಹುದು, ದಾನವರಾದ ನೀವಾಗಿರಬಹುದು, ಇಬ್ಬರು ಅಣ್ಣ ತಮ್ಮಂದಿರು. ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಈ ಸ್ಪರ್ಧೆ, ಈ ಯುದ್ಧ ಯಾಕೆ? ನಿನ್ನ ಅಣ್ಣ ತಮ್ಮಂದಿರಿಗೋಸ್ಕರ ಆ ಸ್ವರ್ಗವನ್ನು ಕೊಡು. ಆ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಕಲಹ ಎನ್ನುವಂಥದ್ದು ಯಾವತ್ತೂ ಕೂಡ ಒಳ್ಳೆಯದಲ್ಲ. ಅದರಿಂದಾಗಿ ತುಂಬ ಸಮಾಧಾನ ಚಿತ್ತನಾಗಿ ಆ ರುದ್ರದೇವರು ಹೇಳ್ತಾರೆ, ಯಾವುದೂ ಕೂಡ ಶಾಶ್ವತ ಅಲ್ಲ. ಸಂಪದ್ಯುಕ್ತ ಶುಕ್ಲ ಪಕ್ಷೆ ಕೃಷ್ಣೇ ಮ್ಲಾನಶ್ಚ ಯಕ್ಷ್ಮಣ. ಹೇಗೆ ಚಂದ್ರನೂ ಕೂಡ ಇಡೀ ಲೋಕದಲ್ಲಿ ಅತ್ಯಂತ ಸುಂದರನಾದವರು ಚಂದ್ರ ಎಂಬುದಾಗಿ ಪ್ರಸಿದ್ಧಿದೆ. ಆ ಚಂದ್ರನೂ ಕೂಡ ಕೃಷ್ಣ ಪಕ್ಷದಲ್ಲಿ ಹ್ರಾಸವನ್ನು ಪಡಿತಾ ಬರ್ತಾನೆ. ಅಂದ್ರದಲ್ಲಿ ಈ ಐಶ್ವರ್ಯ, ಈ ಸ್ಥಾನ, ಈ ಕೀರ್ತಿ ಯಾವುದೂ ಕೂಡ ಶಾಶ್ವತವಲ್ಲ. ಈ ಸಂಪತ್ತಿಗೋಸ್ಕರವಾಗಿ ಅಣ್ಣ ತಮ್ಮಂದಿರನ್ನೇ ನೀನು ದ್ವೇಷ ಮಾಡ್ತಾ ಇದ್ದೀಯಾ, ಇದು ಸರಿಯಿಲ್ಲ ಅಂತ ಹೇಳಿದಾಗ ಆಗ ಶಂಖಚೂಡನು ಹೇಳ್ತಾನೆ, ನಾವು ಅಣ್ಣ ತಮ್ಮಂದಿರಲ್ವಾ? ಹಾಗಾದರೆ ಇದಕ್ಕಿಂತ ಹಿಂದೆ ಹಿರಣ್ಯಕಶಿಪುರನ್ನು ಯಾಕೆ ನೀವು ಕೊಂದದ್ದು? ಆ ಹಿರಣ್ಯಕಶಿಪುವನ್ನು ಕೂಡ ದೇವತೆಗಳ ಪರವಾಗಿ ನಿಂತು ಹಿರಣ್ಯಾಕ್ಷರನ್ನು ಸಂಹಾರ ಮಾಡಿದೆ, ದೇವತೆಗಳ ಪರವಾಗಿ ನಿಂತು ಹಿರಣ್ಯಕಶಿಪುವಿನನ್ನು ಸಂಹಾರ ಮಾಡಿದೆ. ಆಗ ದೇವತೆಗಳು ಹಿರಣ್ಯಾಕ್ಷ ಅಣ್ಣ ತಮ್ಮಂದಿರು, ಅವರ ಮಧ್ಯದಲ್ಲಿ ನಾವು ಬರಬಾರ್ದು ಅಂತ ನಿನಗೆ ಆಲೋಚನೆ ಬರಲಿಲ್ವಾ ಅಂತ ಶಂಖಚೂಡ ರುದ್ರದೇವರಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲದೆ ಸಮುದ್ರ ಮಥನ ಆಯಿತು. ಆಗಲೂ ಕೂಡ ದ್ವಿತೀಯ ಮಕ್ಕಳು, ಅದಿತಿಯ ಮಕ್ಕಳು, ದೈತ್ಯರು, ದೇವತೆಗಳು ಸೇರಿ ಸಮುದ್ರವನ್ನು ಮಥನ ಮಾಡಿದ್ದು. ಆದರೆ ನಿನ್ನ ಭಗವಂತ ಏನು ಮಾಡಿದ? ಆದರೆ ಅಮೃತವನ್ನು ದೇವತೆಗಳಿಗೆ ಮಾತ್ರ ಕೊಟ್ಟ, ದೈತ್ಯರಿಗೆ ಕೊಟ್ಟಿಲ್ಲ. ಅಣ್ಣ ತಮ್ಮಂದಿರಲ್ಲಿ ಈ ಪಕ್ಷಪಾತ ಯಾಕೆ ಅಂತ ಅಣ್ಣ ತಮ್ಮಂದಿರು ಜಗಳ ಆಡಬೇಡಿ ಅಂತ ರುದ್ರದೇವರು ಹೇಳಿದರೆ, ಭಗವಂತ ಮಾಡಿದ ವರಾಹ ರೂಪಿಯಾಗಿ, ಧನ್ವಂತರಿ ರೂಪಿಯಾಗಿ, ಮೋಹಿನಿ ರೂಪಿಯಾಗಿ ಮಾಡಿದಂತಹ ಕೆಲವು ಕೆಲಸಗಳನ್ನು ಸ್ತೋತ್ರ ರೂಪದಲ್ಲಿ ಹೇಳಿ ಕೊನೆಗೆ ಹೇಳ್ತಾನೆ, ಪರಾಜಯೋ ಜಯಸ್ತೇಷಾಂ ಕಾಲೋಸ್ಮಾಕಂ ಕ್ರಮೇಣ ಚ ತತ್ರ ಅವಯೋ ವಿರೋಧೇ ಚ ಗಮನಂ ನಿಷ್ಫಲಂ ತವ. ನಮ್ಮಿಬ್ಬರಲ್ಲಿ ಯಾರಿಗೇ ಜಯ ಆಗಲಿ, ಯಾರಿಗೇ ಪರಾಜಯ ಆಗಲಿ, ಅದು ಅಣ್ಣ ತಮ್ಮಂದಿರಲ್ಲಿ ನಮಗೇ ಜಯ. ಅವರು ಸೋತರು, ನಾವು ಸೋತ ಹಾಗೆ, ನಾವು ಸೋತರು, ದೇವತೆಗಳು ಸೋತ ಹಾಗೆ. ಆದ್ದರಿಂದಾಗಿ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ನೀನು ಬಂದದ್ದೇ ತಪ್ಪು ಅಂತ ರುದ್ರದೇವರ ಮೇಲೆ ಆಕ್ಷೇಪವನ್ನು ಮಾಡ್ತಾನೆ. ಈಗ ರುದ್ರದೇವರು ಅಣ್ಣ ತಮ್ಮಂದಿರಾಗಿ ನೀವು ಜಗಳ ಆಡಬಾರ್ದು ಅಂತ ಹೇಳಿದರೆ, ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ನೀನು ಬಂದದ್ದೇ ತಪ್ಪು ಅಂತ ರುದ್ರದೇವರನ್ನು ಆಕ್ಷೇಪ ಮಾಡ್ತಾನೆ. ಆಗ ರುದ್ರದೇವರಿಗೆ ಗೊತ್ತಾಗ್ತದೆ, ಇವನು ಯುದ್ಧವನ್ನು ಮಾಡುವುದನ್ನು ತೀರ್ಮಾನ ಮಾಡಿ ಬಂದಿದ್ದಾನೆ, ಯಾವ ರೀತಿಯಲ್ಲಿ ಹೇಳಿದರೂ ಇವನಿಗೆ ಮನವರಿಕೆ ಆಗುವುದಿಲ್ಲ ಅಂಥೇಳಿ ಯುದ್ಧವನ್ನು ಪ್ರಾರಂಭ ಮಾಡಿದ್ದಾನೆ. ತನ್ನ ಮಗ ಸ್ಕಂದ ಕಾರ್ತಿಕೇಯನ ಸೇನಾಧಿಪತ್ಯದಲ್ಲಿ ಯುದ್ಧ ಪ್ರಾರಂಭ ಆಗಿದೆ. ವಿಸ್ತೃತವಾದಂತಹ ಯುದ್ಧ. ಮೊದಲು
ಸ್ಕಂದ ಯುದ್ಧ ಮಾಡ್ತಾನೆ. ನಂತರ ಸ್ವಯಂ ಪಾರ್ವತೀ ದೇವಿಯ ಕಾಳಿ ರೂಪವನ್ನು ಪಡೆದು ಯುದ್ಧವನ್ನು ಮಾಡ್ತಾಳೆ. ನಂತರ ಸ್ವಯಂ ರುದ್ರದೇವರೇ ಬಂದು ಪಾಶುಪತಾಸ್ತ್ರವನ್ನು ಪ್ರಯೋಗ ಮಾಡಬೇಕು ಅಂತ ಹೋಗ್ತಾರೆ. ಆಗ ಅಶರೀರವಾಣಿ ಆಗ್ತದೆ. ಇವನಲ್ಲಿ ವಿಷ್ಣು ಕವಚ ಮತ್ತು ತುಳಸಿಯಲ್ಲಿ ಪಾತಿವ್ರತ್ಯ ಇರುವ ತನಕ ಇವನನ್ನು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಪುನಃ ರುದ್ರದೇವರು ಭಗವಂತನಲ್ಲಿ ಶರಣಾಗತರಾಗಿದ್ದಾರೆ. ನಿನ್ನ ಭಕ್ತ ಆ ಶಂಖಚೂಡನನ್ನು ನಿಗ್ರಹ ಮಾಡುವುದಕ್ಕೆ ನಿನ್ನ ವಿಷ್ಣು ಕವಚ ಇದೆ, ಆ ವಿಷ್ಣು ಸ್ಮರಣೆಯನ್ನು ಮಾಡಿದಾಗ ಅವನನ್ನು ನಿಗ್ರಹ ಮಾಡಲಿಕ್ಕೆ ನನಗೆ ಮನಸ್ಸು ಬರ್ತಾ ಇಲ್ಲ ಅಂತ ಹೇಳಿದಾಗ ಆಗಲೂ ಭಗವಂತ ಒಬ್ಬ ವೃದ್ಧ ಬ್ರಾಹ್ಮಣನಾಗಿ ಆ ಶಂಖಚೂಡನ ಬಳಿಗೆ ಹೋಗ್ತಾನೆ. ಹೋಗಿ ಬೇಡ್ತಾನೆ, ಅತಿಥಿಯಾಗಿ ಬಂದವನು ಏನೇ ಬೇಡಿದರೂ ಕೊಡಬೇಕು ಅಂತ ಇದೆ, ನನಗೆ ಕೊಡ್ತೀಯಾ ಅಂತ ಕೇಳಿದಾಗ ಶಂಖಚೂಡ ಆಯಿತು ಅಂತ ಹೇಳ್ತಾನೆ. ಕೊನೆಗೆ ಅವನ ವಿಷ್ಣು ಕವಚವನ್ನೇ ಕೇಳ್ತಾನೆ, ನೀನು ನಿರಂತರ ಮಾಡ್ತಕ್ಕಂತಹ ಆ ವಿಷ್ಣು ಮಂತ್ರ, ಆ ವಿಷ್ಣು ಕವಚನವನ್ನೇ ನನಗೆ ನೀಡಬೇಕು ಅಂತ. ಹೀಗೆ ಬ್ರಾಹ್ಮಣನ ರೂಪದಲ್ಲಿ ಹೋಗಿ ಭಗವಂತ ಆ ವಿಷ್ಣು ಕವಚವನ್ನು ಸ್ವೀಕಾರ ಮಾಡಿದ್ದಾನೆ. ಅದೇ ಭಗವಂತ ಮತ್ತೊಂದು ರೂಪದಲ್ಲಿ ಹೋಗಿ ಆ ತುಳಸಿಯ ಮನೆಗೆ ಹೋಗ್ತಾನೆ. ಆ ತುಳಸಿಯ ಮನೆಗೆ ಹೋಗಬೇಕಾದ್ರೆ ಸ್ವಯಂ ಶಂಖಚೂಡನ ರೂಪದಲ್ಲಿಯೇ ಹೋಗಿ ಆ ತುಳಸಿಯನ್ನು ಸ್ವೀಕಾರ ಮಾಡ್ತಾನೆ. ಹೀಗೆ ಯಾವಾಗ ಆ ತುಳಸಿ ದೇವಿಯಲ್ಲಿ ಪಾತಿವ್ರತ್ಯ ಭಂಗ ಆಯಿತು, ಕೂಡಲೇ ರುದ್ರದೇವರು ಈ ಶಂಖಚೂಡನನ್ನು ಸಂಹಾರ ಮಾಡಿದ್ದಾರೆ. ಹೀಗೆ ಯಾವಾಗ ಆ ವಿಷ್ಣು ಕವಚ ಮತ್ತು ತುಳಸಿಯಲ್ಲಿದ್ದಂತಹ ಪಾತಿವ್ರತ್ಯವೇ ಇವನಿಗೆ ಕವಚವಾಗಿತ್ತು, ಯಾವಾಗ ಆ ಕವಚ ಮುರಿದು ಬಿತ್ತೋ ಆಗ ಶಂಖಚೂಡನ ಸಂಹಾರ ಆಗಿದೆ. ಶಂಖಚೂಡನ ಸಂಹಾರ ಆಗಿ ರುದ್ರದೇವರು ಆ ಜಯವನ್ನು ಭಗವಂತನಿಗೆ ಅರ್ಪಣೆ ಮಾಡಿದ್ದಾರೆ. ಭಗವಂತ ಆ ಜಯವನ್ನು ಸ್ವೀಕಾರ ಮಾಡಿ ನಾನು ಯುದ್ಧದಲ್ಲಿ ಜಯವನ್ನು ಸಂಪಾದಿಸಿದೆ ಅಂತ ಹೇಳ್ತಾ ಆ ಊರಿಗೆ ಪ್ರವೇಶ ಮಾಡಿದ್ದಾನೆ. ಆ ತುಳಸಿಯ ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ಆ ಸ್ವಯಂ ಭಗವಂತನೇ ಶಂಖಚೂಡನ ರೂಪದಲ್ಲಿದ್ದಾನೆ. ಅವನನ್ನು ನೋಡಿಯೇ ಇದು ನನ್ನ ಗಂಡ ಅಲ್ಲ, ನನ್ನ ಪತಿ ಅಲ್ಲ ಎನ್ನುವುದಾಗಿ ಆ ತುಳಸಿ ದೇವಿಗೆ ಗೊತ್ತಾಗ್ತದೆ. ಗೊತ್ತಾದ ಕೂಡಲೇ ತುಂಬ ನಿಂದನೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾಳೆ. ಭಗವಂತ, ನಿನ್ನ ಸ್ತೋತ್ರ, ನಿನ್ನ ಅನುಗ್ರಹದಿಂದಲೇ ನಾವು ಇಷ್ಟು ದಿನಗಳ ಕಾಲ ರಕ್ಷಿತರಾಗಿದ್ದೆವು, ಅಂಥದ್ರಲ್ಲಿ ನೀನೇ ನಮಗೆ ಮೋಸ ಮಾಡಿಬಿಟ್ಟೆ. ನೀನೇ ಯಾವುದೋ ರೂಪದಿಂದ ಬಂದು ನನ್ನ ಪಾತಿವ್ರತ್ಯವನ್ನು ಭಂಗ ಮಾಡಿದೆ, ನನ್ನ ಗಂಡನ ವಿಷ್ಣು ಕವಚನವನ್ನು ಸ್ವೀಕಾರ ಮಾಡಿ ಅವನನ್ನು ಸಂಹಾರ ಮಾಡಿದೆ. ಹೇನಾತತೆ ದಯಾ ನಾಸ್ತಿ ಪಾಷಾಣ ಸದೃಶಸ್ಯ ಚ. ನಿನಗೆ ಯಾವುದೇ ರೀತಿಯ ದಯವೇ ಇಲ್ಲವೇ? ಎಲ್ಲರೂ ನಿನ್ನನ್ನು ಕ್ಷಮಾಸಾಗರ ಅಂತ ಹೇಳ್ತಾರೆ, ನಿನ್ನನ್ನು ಕರುಣಾಸಾಗರ ಅಂತ ಹೇಳ್ತಾರೆ, ನಿನಗೆ ನಿನ್ನ ಭಕ್ತರ ಮೇಲೆ ಕರುಣೆಯೇ ಇಲ್ಲವಾ ಅಂತ ಹೇಳಿದಾಗ ಆ ಭಗವಂತ ಸಮಾಧಾನವನ್ನು ಮಾಡ್ತಾನೆ. ಗಂಡನಿಲ್ಲದೆ ಇದ್ದರೂ ಕೂಡ ನಿನ್ನಲ್ಲಿ ಯಾವುದೇ ವಿಧವಾದಂತಹ ಅಪಾವಿತ್ರ್ಯ ಇಲ್ಲ,